ಬೇಲೂರಿನ ಚಿಕ್ಕ ಬ್ಯಾಡಗೆರೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಮತ್ತು ಸಾರ್ವಜನಿಕರ ಉದ್ದೇಶಕ್ಕಾಗಿ ಮೀಸಲಿಟ್ಟ ನಿವೇಶನವನ್ನ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಮರೆತು ಹಣದಾಸೆಗಾಗಿ ಅಕ್ರಮವಾಗಿ ಖಾತೆ ಮತ್ತು ಈ ಸೊತ್ತು ಮಾಡಿದ್ದಾರೆ. ಕೂಡಲೇ ಅಕ್ರಮ ಖಾತೆಯನ್ನ ರದ್ದುಪಡಿಸಿ ಎಸ್ಸಿ ಜನಾಂಗದ ನಿವೇಶನ ರಹಿತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ನಿವೇಶನಗಳನ್ನು ನೀಡಬೇಕು ಮತ್ತು ಅಕ್ರಮವಾಗಿ ಎಸ್ಸಿ ನಿವೇಶನಗಳನ್ನು ಕಾನೂನು ಬಾಹಿರ ಖಾತೆ ನಡೆಸಿದ ಅಧಿಕಾರಿಗಳನ್ನು ಕರ್ತವ್ಯದಿಂದ ಅಮಾನತುಗೊಳಿಸಬೇಕು ಎಂದು ಚಿಕ್ಕ ಬ್ಯಾಡಗೆರೆ ಗ್ರಾಮಸ್ಥರು ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ತಾಲೂಕು ಛಲವಾದಿ ಮಹಾಸಭಾ ಉಪಾಧ್ಯಕ್ಷ ದೇವಿಹಳ್ಳಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಚಿಕ್ಕ ಬ್ಯಾಡಗೆರೆ ಗ್ರಾಮದ ಸರ್ವೆ ನಂಬರ್ 123/6 ಮತ್ತು 122/1ರಲ್ಲಿ ಭೂಮಿ ಗ್ರಾಮ ಠಾಣವಾಗಿ ಪರಿವರ್ತನೆಯಾದ ಸಂದರ್ಭದಲ್ಲಿ ಇಲ್ಲಿನ ಪರಿಶಿಷ್ಟ ಜನಾಂಗಕ್ಕೆ ಎಂದೇ 16 ನಿವೇಶನಗಳನ್ನು ಮೀಸಲಿಟ್ಟಿದ್ದು, ಸದ್ಯ ಈ ನಿವೇಶನಗಳ ಮೇಲೆ ಕಣ್ಣಿಟ್ಟ ಕೆಲ ಭೂಗಳ್ಳರು ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಸಿಬ್ಬಂದಿಗಳನ್ನು ಶಾಮೀಲ್ ಮಾಡಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ಸುಮಾರು 7 ನಿವೇಶನಗಳನ್ನು ಲಿಂಗಾಯತ ಸಮುದಾಯದ ಪ್ರಭಾವಿ ವ್ಯಕ್ತಿಗೆ ಖಾತೆ ಜೊತೆಗೆ ಈ ಸೊತ್ತು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ತಕರಾರಿಗೆ ಯಾವುದೇ ಬೆಲೆ ನೀಡದ ಅಧಿಕಾರಿಗಳು ಹಣದಾಸೆಗೆ ಎಸ್ಸಿ ನಿವೇಶನಗಳನ್ನು ಖಾತೆ ಮಾಡಿದ್ದು, ಈ ಬಗ್ಗೆ ತಾಲೂಕು ಪಂಚಾಯಿತಿ ಇಒ ಗಮನ ಹರಿಸಿ ಖಾತೆ ರದ್ದುಪಡಿಸಬೇಕು, ಇಲ್ಲವಾದರೆ ನ್ಯಾಯಾಲಯದ ಮೆಟ್ಟಲು ಏರುವ ಜೊತೆಗೆ ಉಗ್ರ ಹೋರಾಟ ನಡೆಸುವ ಬಗ್ಗೆ ಎಚ್ಚರಿಕೆ ನೀಡಿದರು. ಇನ್ನು ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ವಿಶ್ವ ಮಾತನಾಡಿ, ಚಿಕ್ಕ ಬ್ಯಾಡಗೆರೆ ನಿವೇಶನಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಕಾರಣದಿಂದ ಸೂಕ್ತ ದಾಖಲಾತಿಗಳನ್ನು ಪಡೆದು ಗ್ರಾಮ ಪಂಚಾಯಿತಿಯಿಂದ ಸೋಮಶೇಖರ ಎಂಬ ವ್ಯಕ್ತಿಗೆ ಖಾತೆ ಈ ಸೊತ್ತು ಮಾಡಲಾಗಿದೆ ಹೊರತು ಯಾವುದೇ ನಕಲಿ ದಾಖಲೆ ಸೃಷ್ಟಿಯಾಗಿಲ್ಲ. ನ್ಯಾಯಾಲಯಕ್ಕೆ ತೆರಳಲು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶವಿದೆ ಎಂದು ಹೇಳಿದರು. ಛಲವಾದಿ ಮಾಸ ತಾಲೂಕು ಉಪಾಧ್ಯಕ್ಷರು ದೇವಿಹಳ್ಳಿ, ಬೇಲೂರು ತಾಲೂಕು ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕಬ್ಯಾಡಗೆರೆ ಗ್ರಾಮದಲ್ಲಿ ಸುಮಾರು ಒಂದು 1965-70ರ ದಶಕದಲ್ಲಿ ಸರ್ಕಾರಿ ಗ್ರಾಮ ಠಾಣ ಏನು ಗ್ರಾಮ ಠಾಣ ಇದೆ, ಆ ಗ್ರಾಮ ಠಾಣವನ್ನು ಪಿಡಿಒ ಮತ್ತು ಸಿಬ್ಬಂದಿ ವರ್ಗ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಹೆಂಗೆ ನೀರು ಕುಡಿದಾರಪ್ಪ ಅಂದರೆ ಸುಮಾರು 2 ಎಕರೆ ಕಾಲೋನಿಗಂತ ಕಳೆದಿದ್ದಾರೆ, 4 ಎಕರೆ ಕಾಲೋನಿಗಿಂತ ಅವತ್ತಿನ ಗ್ರಾಮ ಠಾಣ ಕಳೆದಿದ್ದಾರೆ. ಅದು ಕಳೆದಿರ್ತಕ್ಕಂಥದ್ರಲ್ಲಿ 2 ಎಕರೆನ ಆಲ್ರೆಡಿ ಈಗ ಮನೆಗೆ ಕಳೆದಿದ್ದಾರೆ, ನಿವೇಶನಕ್ಕೆ ಕಳೆದಿದ್ದಾರೆ. ಏನು ಅವತ್ತಿನ ಕಾಲಘಟ್ಟದಲ್ಲಿ ನಿವೇಶನ ಮನೆ ಕಟ್ಕೊಳ್ಳೋಕ್ಕೆ ಮತ್ತೆ ಇದನ್ನು ಕಳೆದಿದ್ದಾರೆ. ಆದರೆ 2 ಎಕರೆಗೆ ಈಗ ಆಲ್ರೆಡಿ 2 ಎಕರೆ ಮನೆಗಿನೇ ಕಟ್ಕೊಂಡಿದ್ದಾರೆ. ಇನ್ನು ಉಳಿಕೆದಂತ ಜಾಗವನ್ನ ಮತ್ತೆ ಮುಂದಿನ ಪೀಳಿಗೆಗೆ ಬಿಡ್ಕೊಂಡಿದ್ದಾರೆ. ಇವತ್ತು ಒಂದು ಮನೆಯಲ್ಲಿ 3-4 ಜನ ಅಣ್ಣತಮ್ಮರು ಆಯ್ತಾರೆ, ಮುಂದಕ್ಕೆ ಬಿಡ್ಕೊಂಡಿದ್ದಾರೆ. ಅದನ್ನ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಈಗ ಏನಾಯ್ತಾರೆ, ಒಂದೇ ಮನೆಗೆ 5-6 ಜನಕ್ಕೆ ಖಾತೆ ಆಗಿದೆ, ಖಾತೆ ಆಗಿದೆ. ಆಮೇಲೆ ಅದು ಸಂಬಂಧಪಟ್ಟಂಗೆ ಕ್ರಯ ಆಗಿದೆ ಅಂತ ಹೇಳ್ತಾರೆ. ಕ್ರಯನ ಗ್ರಾಮ ಠಾಣಾ ಜಾಗನ ಕ್ರಯ ಮಾಡ್ಬೋದಾ, ಸರ್ಕಾರಿ ಜಾಗವನ್ನ ಸರ್ಕಾರಿ ಅಧಿಕಾರಿನೇ ಕ್ರಯ ಮಾಡಿಕೊಟ್ಟಾರ, ಇಲ್ಲ ಬೇರೆ ಮಾಡಿಕೊಟ್ಟ ತನಿಖೆ ಆಗಬೇಕು. ಈ ಸಂಬಂಧಪಟ್ಟಂಗೆ ಇಒ ಇದ್ದಾರೆ, ಸಂಬಂಧಪಟ್ಟಂಗೆ ಜಿಲ್ಲಾ ಪಂಚಾಯತ್ ಸಿಒ ಇದ್ದಾರೆ, ಹಾಗೆ ಇದು ಸಂಬಂಧಪಟ್ಟ ಗ್ರಾಮಸ್ಥರುಗಳು ಕೂಡ ಇದ್ದಾರೆ. ಇವರೆಲ್ಲರಿಗೂ ಕೂಡ ಅನ್ಯಾಯ ಆಗಿದೆ. ಆ ಸ್ಥಳ ತನಿಖೆ ಮಾಡಲಿ, ಸ್ಥಳ ತನಿಖೆ ಮಾಡಿ ಯಾರು ನಿಜವಾದ ಫಲಾನುಭವಿ ಇದ್ದಾರೆ ಅದು ಕೂಡ ಅದರಲ್ಲಿ ಎಸ್ಸಿ ಎಸ್ಟಿಗೆ ಅಂತ ಕಳೆದಾರೆ, ಕಾಲೋನಿಗಂತ ಈ ಪಾಣಿ ನೋಡ್ಬೋದು. ಎಸ್ಸಿಗೋಸ್ಕರ ಮೀಸಲಾಗಿರ್ತಕ್ಕಂಥ ಜಾಗ ಅದು. ಏನು ಕಾಲೋನಿ ಇದೆ, ಕಾಲೋನಿಗೆ ಇವತ್ತು ಇದೆ, ಆ ಜಾಗವನ್ನು ಎಸ್ಸಿಗೆ ಕಳೆದಿದ್ದಾರೆ. ಆ ಜಾಗದಲ್ಲಿ ಬೇರೆ ಯಾರೋ ಏನು ಸಿಬ್ಬಂದಿ ವರ್ಗ ಪಿಡಿಒ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಈಗ ಖಾತೆ ಕೊಟ್ಟಿದ್ದಾರೆ. ಆದ್ರೆ ಸಂಬಂಧಪಟ್ಟಂಗೆ ಮುಂದಕ್ಕೆ ಹೋದ್ರೆ ಕೋರ್ಟ್ ಕೂಡ ಹೋಗಿದ್ರೆ ಕಾಲೋನಿ ಜಾಗಕ್ಕೆ ಯಾರು ಕೋರ್ಟ್ಗೆ ಹೋಗ್ಬೋದಾ? 2023-24ರಲ್ಲೇ ನಾವು ಮಾಡಬೇಡಿ, ಇದು ಗ್ರಾಮ ಠಾಣಾ ಜಾಗ ಊರಿನ ಉದ್ಧಾರಕ್ಕೆ ಬೇಕಾಗತ್ತೆ ಅಂತೇಳಿ ಹೇಳಿದ್ವಿ. ಕೊಟ್ಟ ಅರ್ಜಿಗಳು ಅದೇ ಫೈಲಲ್ಲಿ ಇವ್ರು ಇಟ್ಕೊಂಡಿದ್ರೆ ವಿನಃ ಅವ್ರಿಗೆ ಖಾತೆ ಮಾಡ್ಕೊಡ್ಬೇಕಾದ್ರೆ ಇಂಥವ್ರು ಅರ್ಜಿ ಕೊಟ್ಟಿದ್ರೆ ಅವ್ರನ್ನ ಕರೆದು ಮುಖಾಮುಖಿ ಕೇಳಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲ ಪಂಚಾಯತಿ ಅವರಿಗೆ. ನಾವು ಕೊಟ್ಟಂತ ಮಾಹಿತಿ ಹಕ್ಕಲ್ಲೂ ಕೇಳಿದೀವಿ, ಅದಕ್ಕೂ ಉತ್ತರ ಕೊಟ್ಟಿಲ್ಲ 3 ವರ್ಷದಿಂದ. ಅದರಲ್ಲೇ ಇದು ಅದೇ ಫೈಲಲ್ಲೇ ಇಟ್ಕೊಂಡಿದ್ದಾರೆ. ಇವರು ಕೊನೆ ಈಗ ಏನ್ ಹೇಳ್ತಾರೆ, ಅವರು 50 ರೂಪಾಯಿ ಕೊಂಡಿದ್ರು, 100 ರೂಪಾಯಿ ಕೊಂಡಿದ್ರು. ಆಯ್ತು, ಎಸ್ಸಿ ಕಾಲೋನಿ ಜಾಗಗಳನ್ನ 50 ರೂಪಾಯಿ ಕೊಳ್ಳು ನಮ್ಮೂರವರಿಗೆ ಇನ್ನೊಬ್ಬರಿಗೆ ಉಳ್ಳವರಿಗೆ ಕೊಟ್ಟಿದ್ದಾರೆ. ಆಯ್ತಾ, ಒಬ್ಬೊಬ್ಬರಿಗೆ ಗ್ರಾಮ ಠಾಣದಲ್ಲಿ 7 ಸೈಟ್ 8 ಸೈಟ್ ಕೊಡ್ಬೋದಾ, ನೀವೇ ಹೇಳಿ. 24ರಲ್ಲಿ ಬೇರೆ ಬೇರೆ ಹೆಸರಿದೆ. ಒಂದು ತೋಪಮ್ಮನಿಂದ ಹುಲಿಯಮ್ಮ ಕ್ರಯ ಆಗಿದೆ, ಮರಿಗೌಡ್ರಿಗೆ ಕ್ರಯ ಆಗಿದೆ, ಪಟೇಲ್ ಮರಿಗೌಡ ಇನ್ನೊಂದಾಗಿದೆ, ಮತ್ತೆ ದಾಸಮ್ನಿಂದ ಹುಲಿಯಮ್ಮಂಗಾಗಿದೆ, ಮತ್ತೆ ಹುಚ್ಚಮ್ಮನಿಂದ ಹುಲಿಯಮ್ಮಂಗಾಗಿದೆ ಸರ್. ಮತ್ತೆ ಮರಿಯಮ್ಮನಿಂದ ಗೌರಮ್ಮಂಗಾಗಿದೆ, ಮರಿಯಯ್ಯನಿಂದ ಗೌರಮ್ಮನಿಗೆ, ಕರಿಯನಿಂದ ಕರಿಯಯ್ಯ ಮತ್ತು ಕೆಂಚಯ್ಯನಿಂದ ಮರಿಗೌಡವ್ರಿಗಾಗಿದೆ.
2024 ಕೊಟ್ಟಿದ್ದಾರೆ. ಬಾಡಿಗೆ ಹಾಕ್ಬಿಟ್ಟು ಅವರಲ್ಲಿ ಏನೇ ದಾಖಲಾತಿ ಇತ್ತು ಮತ್ತೆ ಅವರ ತಂದೆ ತಾಯಿದು ಡೆತ್ ಸರ್ಟಿಫಿಕೇಟ್ ಅಂಶೋಕ್ಷ ಎಷ್ಟು ಗುಂಟೆ ಕೊಟ್ಟಾರೆ ಸರ್? ಸರ್ ಅವ್ರಿಗೆ ಹಕ್ಕು ಅವರಿಗೆ ರಿಜಿಸ್ಟರ್ ಪತ್ರಗಳಿದ್ದಾವೆ ಸರ್. ಅವರು ರಿಜಿಸ್ಟರ್ ಪತ್ರಗಳನ್ನ ರಿಜಿಸ್ಟರ್ ಪತ್ರ ಒಟ್ಟು ಎಷ್ಟು ಬರ್ತೈತೆ ಅಂತ ಆಸ್ತಿ ಸರ್ ಎಲ್ಲದೂ ಬೇರೆ ಬೇರೆ ಡೈಮೆನ್ಷನ್ ಇದೆ ಸರ್. ಒಂದೊಂದು ಪ್ರಾಪರ್ಟಿ ಒಂದೊಂದು ಬೇರೆ ಬೇರೆ ಡೈಮೆನ್ಷನ್ಸ್ ಇದಾವೆ. ಎಲ್ಲ ಒಂದೇ ಡೈಮೆನ್ಷನ್ಸ್ ಇಲ್ಲ. ಅವರು ಯಾರ ಕೈಲಿ ಬೇರೆಯವ್ರ ಕೈಲಿ ಬರ್ಸ್ಕೊಂಡು ಅವರು ಅವ್ರ ಹೆಂಡತಿ ಬೇರೆಯವ್ರ ಕೈಲಿ ಬರ್ಸ್ಕೊಂಡಿದ್ದನ್ನ ಆ ಕಾಲದಲ್ಲಿ ಸರ್ ಅವರು 62, 65 ಈ ಮಧ್ಯದಲ್ಲಿ ಅವ್ರು ರಿಜಿಸ್ಟರ್ ಮಾಡ್ಸ್ಕೊಂಡಿದ್ದಾರೆ ಸರ್. 62, 65 55 ಮಧ್ಯದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕ್ರಯವಾಯಿತು. ಕ್ರಯ ಆಗಿದೆ. ಈ ಸೋಮಶೇಖರ್ ನೀವು ಇದೊಂದಲ್ಲ ಇದು ಗ್ರಾಮ ಠಾಣ್ ಜಾಗ ಎಷ್ಟು ಜನಕ್ಕೆ ಮಂಜೂರಾಗಿ ಯಾರ್ಯಾರು ಹಿಂದಿನ ಕಾಲದಲ್ಲಿ ಯಾರ್ಯಾರು ವಾಸ ಇದ್ರು ಅವ್ರವ್ರ ಜಾಗ ಅವ್ರ ಇತ್ತು ಸಕ್ರಮ ಬರ್ತಿದೆ ಸರ್. ಅದು ಸಕ್ರಮ ಮಾಡೋ ಅವಶ್ಯಕತೆನೂ ಇಲ್ಲ ಸರ್. ಅದನ್ನ ಗ್ರಾಮಸ್ಥರಿಗೆ ಅಂತಾನೆ ಯಾರು ವಾಸ ಇದ್ರು ಅವ್ರವ್ರಿಗೆ ಅಂತಾನೆ ಮಾಡಿದ್ದಾರೆ. ಬ್ರಿಟಿಷ್ ಕಾಲದಿಂದ ಗ್ರಾಮ ಠಾಣದ ಕಾನ್ಸೆಪ್ಟ್ ಇದೆ ಸರ್. ಅವರು ಈಗ ಸೋಮಶೇಖರ್ ಇದ್ರಲ್ಲ ಅವ್ರ ತಂದೆಯವರು ಮಾಡ್ಕೊಂಡಿದ್ರು. ಅವ್ರ ತಂದೆ ಪೂಜೆ ಆದ್ಮೇಲೆ ಇವ್ರು ಪ್ರತಿವಾದಿ ಮಾಡ್ಕೊಟ್ಟಾರ ಫೋಟೋ ಐತೆ ಇದ್ರಲ್ಲಿ. ಮಾಡ್ಕೊಟ್ರ ಫೋಟೋ ಈ ಸುತ್ತಲ್ಲಿ ಬರಲ್ಲ. ಕ್ರಯ ಆಗಿದೆ ಇದು. ಇವಾಗ ನನಗೆ ವಾಸ ಮಾಡಕ್ ಜಾಗ ಇಲ್ಲ ಅಂದ್ರೆ ನಾವು ಹಕ್ಕು ಪತ್ರ ಹಾಕೊಂಡಿದ್ರೆ ಒಂದು ಸರ್ಕಾರದಲ್ಲಿ ಮನವಿ ಮಾಡ್ಕೋಬೇಕು. ಇವಾಗ ಇವರು ಕ್ರಯ ತಗೊಂಡಿದ್ದಾರೆ. ಕ್ರಯ ತಗೊಂಡು ಡಾಕ್ಯುಮೆಂಟೇಶನ್, ಈಗ ಡಾಕ್ಯುಮೆಂಟೇಶನ್ ಒಬ್ರು ಕ್ರಯ ತಗೊಂಡು ಡಾಕ್ಯುಮೆಂಟೇಶನ್ ಬಂದ್ಮೇಲೆ ನಾನು ಅವ್ರು ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಅವರು ಪ್ರಾಪರ್ ಡಾಕ್ಯುಮೆಂಟ್ಸ್ ಇರುವಾಗ ಅಂದ್ರೆ ಇಲ್ಲಿನ ದಾಖಲೆ ಸೃಷ್ಟಿ ಮಾಡಿಲ್ಲ ಸರ್. ಈ ದಾಖಲಾತಿಗಳು ನಿಮ್ಗೆ ಸಬ್ ರಿಜಿಸ್ಟರ್ ಸಿಗುತ್ತೆ. ಇದನ್ನ ಹಳೆಗನ್ನಡ ಇತ್ತು ಕರೆಕ್ಟಾಗಿ ಓದಕ್ ಸಮಸ್ಯೆ ಆಗ್ಬೋದು ಅಂತ ಹೇಳ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ ಸರ್ ಹೊಸಗನ್ನಡಕ್ಕೆ. ಆವಾಗ 60, 62 ಇಸ್ವಿಲಿ. ಮತ್ತೆ ಇದಕ್ಕೆ ಹಿಂದಿನ ಮಂಡಲ ಪಂಚಾಯತಿ ಇತ್ತು ಇದು ಆ ಕಾಲದಲ್ಲಿ, ಹೆಬ್ಬಾಳ್ ಮಂಡಲ. ಅಲ್ಲಿಂದ